ಹಳ್ಳಿ ಮೇಲೆ ಎಂಡು ಬಂದಿದ್ದೀವಿ. ಇದೇ ಎಂಡು ದೇವಸ್ಥಾನ. ಆ ಕಡೆಯಿಂದ ಚೆನ್ನಾಗಿದೆ, ಬಟ್ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ನಾನ ಮಾಡೋಕ್ಕೆ ನೀರು ಹರ್ಕೊಂಡು ಬರ್ತಾ ಇರುತ್ತೆ. ಶುದ್ಧವಾದ ನೀರು, ಪರಿಶುದ್ಧವಾಗಿದೆ. ಎಲ್ಲ ಒರಿಜಿನಲ್ ಅಂದರೆ ಒರಿಜಿನಲ್ ಸ್ನೇಹಿತರೆ, ಆರ್ಗಾನಿಕ್. என்னம்மா இது என்ன இது இது அப்படியே சாப்பிடலாமா? எவ்வளோ இது? 10 ரூபா ஒன்று. ಓಕೆ. ಇದೆಲ್ಲ ಸ್ನೇಹಿತರೆ, ಈ ಪೈನಾಪಲ್ ಇದೆಲ್ಲ ಕಲ್ಲಿದ್ದಂಗೆ ಗಟ್ಟಿ. ಇದು ಎವಳ? மூணு எவ்வளோ? ಸರಿ, ನಾನು ಕುಡುಕರ ಹುಡು ವಾಂಗ್ರೆ. ಇದೆಲ್ಲ ಏನು ಗೊತ್ತಾ ಸ್ನೇಹಿತರೆ, ಆರ್ಗಾನಿಕ್. ಇದು ಪ್ಯಾಷನ್ ಫ್ರೂಟ್ಸು ಏನಂತಾರೆ ಇದು, ಬಟ್ ನೋಡಿದ್ದೀನಿ ಸ್ವೀಟ್ ಇರುತ್ತೆ. ಇದು சேப்பக்காய். ಅಲ್ಲೆಲ್ಲ வீடியோ பண்ணிருக்கிற, வீடியோ பண்ணி எங்கள் வீட்டில் காமிக்கிறேன். அப்படி ಇಲ್ಲಿನ ಹಣಸಿನ ಎಣ್ಣೆ ಒಂಥರ ವಿಶೇಷ, ಅಂದರೆ ಟೇಸ್ಟ್ ಡಿಫ್ರೆಂಟ್. ಹಾಂ, நான் வாங்கிக்கிறேன். இந்த பப்பாப்பழம் எப்படி ஒன்று? 40 ரூபா ஒன்றா? ஓகே ஓகே, எடுத்துக்கிறேன். 2 பேக் பண்ணுங்க, எடுத்துக்கிறேன் ಬಿಡು. ನೋಡಿ ಸ್ನೇಹಿತರೆ, ಆರ್ಗಾನಿಕ್ ಫುಡ್ಡು. ಮತ್ತು ಅಲ್ಲಿ ನೀರು ಸ್ನಾನ ಮಾಡೋದು ತೋರಿಸ್ತೀನಿ ನೋಡಿ. ಅಲ್ಲಿ ಅಂದರೆ ಇನ್ನೂ ಬೇರೆ ಬೇರೆ ಫಾಲ್ಸ್ ಇದೆ. ಇದು ಬೇರೆ ಬೇರೆ ಫಾಲ್ಸ್ ಇರುತ್ತದಲ್ಲ ಹಿಂಗೆ. ಅದು ಮೈನಾ ಇದು ಮೈನಾ? ಅದು ಮೈನಾ? ಇನ್ನೊಂದು ಇದೆಯಂತೆ ಮೈನು. ಈಗ ಸದ್ಯಕ್ಕೆ ಇದು ಮಾಡ್ತಾ ಇದ್ದೀನಿ. ಇದು ಕಲ್ಲು ಥರ ಇದೆ, ಬೇರೆ ಥರ. ನಾನು ಆಲ್ರೆಡಿ ತಿಂದೆ ಇದು. ಓಕೆ, எடுத்துக்கிறேன். ನಾನು ವೀಡಿಯೋ ಪಣ್ಣೆ வீட்டில் ಕಾಟ್ರು. ಇದೇನೋ ಕಾಯಿ ಅಂತೆ ಸ್ನೇಹಿತರೆ. ಇದ್ರೊಳಗೆ ಬೀಜ ಇರುತ್ತಂತೆ. ಅದನ್ನ ಅರ್ದ್ಬಿಟ್ಟು ಮೊಣಕಾಲು ನೋವು ಎಲ್ಲಾದರೂ ಇದ್ದರೆ ಅದು ಉಜ್ಜಿದ್ರೆ ಹೋಗ್ಬಿಡುತ್ತಂತೆ. இது சூடுகீடு பண்ணுறது தேவையில்லையா? உள்ள பருப்பு இருக்க வெள்ளையா இருக்கும், உடைச்சி எடுக்கணும். எடுத்தோடனே நைஸா அரைக்கணும். எவ்வளோ இது? 1.10 ரூபாய். 1.10 ரூபாய். ஆமா, நல்லெண்ணெய் செடி வச்சு. ಓಕೆ, ಇದೊರು 4 ಕೊಡಂಗ பார்க்கலாம். ಇದ್ರ ಒಳಗಡೆ ಇರೋದು ಮಾತ್ರ ತಿನ್ಬೇಕಂತ ಸ್ನೇಹಿತರೆ. ನಾನು ಇದು ಫುಲ್ ಮೇಲೆ ಚಿಪ್ಪೆ ಎಲ್ಲ ತಿನ್ಬೇಕು ಅಂದ್ಕೊಂಡೆ, ಬಟ್ ಒಳಗಡೆ ಇರೋದು ಮಾತ್ರ ಅಂತ. ಇದು ಸಾಂಬ್ರಾಣಿ ಕಾಯಿ ಅಂತೆ. ಇನ್ನೂ ತುಂಬ ಇದೆ ಇಲ್ಲಿ ತೋರಿಸೋವಂಥವು. ಇಲ್ಲಿ ಭಾಳ ವಿಶೇಷ ಇದೆ ನೋಡ್ಲಿಕ್ಕೆ ಮಾತ್ರ. ಈ ಜಾಗದಲ್ಲಿ ಇನ್ನೂ ಇದ್ದಾವೆ. ಬಹಳ ಚೆನ್ನಾಗಿದೆ, ಸ್ವೀಟಾಗಿದೆ ಸ್ನೇಹಿತರೆ. ಬೇರೆ ಲೆವೆಲ್ ಐತೆ ತಿನ್ನೋಕ್ಕೆ. ನೋಡಿ ಸ್ನೇಹಿತರೆ, ಇದೇ ನೀರೇ ಅಲ್ಲಿ ಹೋಗಿ ಇನ್ನೊಂದು ಕಡೆ ಬೀಳುತ್ತೆ. ಒಂದು ಹೈಟ್ ಇರೋಂಥ ಜಾಗದಲ್ಲಿ ಈ ಒಗ್ನೆಕಲ್ಲಲ್ಲೆಲ್ಲ ಯಾವ ಥರ ಒಂದು ಫಾಲ್ಸ್ ಇದೆ, ಅದೇ ಥರ ಮೇಲಿಂದ ಬೀಳೋತ್ತರ. ಇದು ಇನ್ನೊಂದು ಜಾಗ ಇದೆ, ಇದೇ ನೀರೇ ಅಲ್ಲಿ ಬೀಳುತ್ತೆ. ಅಲ್ಲಿ ಕೆಳಗಡೆ ನಿಂತು ಕೆಲವರು ಸ್ನಾನ ಮಾಡ್ತಾರೆ. ನೋಡಿ, ಇಲ್ಲಿ ಹಳ್ಳ ಇದೆ, ಅಲ್ಲೋಗಿ ಬೀಳ್ತದೆ ನೀರು. ಆ ಕಡೆಯಿಂದ ಬರ್ತದೆ ಕೆಂಪು ನೀರು. ಆರ್ಗಾನಿಕ್, ಯಾವುದೇ ಗಲೀಜಿಲ್ಲ ಸ್ನೇಹಿತರೆ. ಇಲ್ಲಿ ಪ್ಯೂರ್ ನೀರು ಅಂದರೆ ಇದೆ. ಇದು ಕುಡಿದ್ರೆ ಕಾಯಿಲೆ ಕಸರೆ ಏನಿರೋಲ್ಲ. ಎಲ್ಲ ಮರದಿಂದ ಬೇರುಗಳದು ಹಲವಾರು ಆಯುರ್ವೇದಿಕ್ಕೆ ಅಂಶ ಇರುತ್ತೆ ಇದರಲ್ಲ. ಆ ಥರ ನೀರಿದೆ. ಇದು ಮದ್ದು ಅಂತ ಕೂಡ ಹೇಳ್ಬೋದು ನಾವು. ಆ ಥರ ಕಾಡಲ್ಲಿ ಪ್ರತಿಯೊಂದು ಬೆಳೀತಾರೆ. ಎಲ್ಲ ಆರ್ಗಾನಿಕ್. ಅರಿಶಿನ ಮತ್ತು ಶುಂಠಿ ಪ್ರತಿಯೊಂದು ಆರ್ಗಾನಿಕ್. ಬೇರೆ ಲೆವೆಲ್ ಐತೆ ಇಲ್ಲೆಲ್ಲ ತಿನ್ನಲಿಕ್ಕೆಲ್ಲ. ಧನ್ಯವಾದಗಳು. ನೀವು ಬನ್ನಿ, ಆದರೆ ಬಸ್ಸಲ್ಲಿ ಮಾತ್ರ ಬರಬೇಡಿ ದಯವಿಟ್ಟು. ಕಾರೋ ಇಲ್ಲ ಬೈಕಲ್ಲೇ ಬನ್ನಿ. ಬಸ್ಸಲ್ಲಿ ಬಂದರೆ ಜಿಂತಾತ ಆಗೋಗ್ಬಿಡ್ತದೆ ಬಸ್ಸಲ್ಲಿ ಬಂದರೆ.